ಓ ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಾಸ್ ಜಠರ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ಮಾಸ್ ಜಠರ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಮಾಸ್ ಜಠರ ಮೂವಿಯಲ್ಲಿ ರವಿ ತೇಜಸ್ ಅವರಾಗಿರ್ಬೋದು ಮತ್ತು ಶ್ರೀಲೀಲಾ ಅವರಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ನಟಿಸಿದ್ದಾರೆ. ಮತ್ತು ಈ ಮಾಸ್ ಜಠರ ಮೂವಿಯು ಯಾವ ಯಾವ ಲ್ಯಾಂಗ್ವೇಜಲ್ಲಿ ಬಿಡುಗಡೆಯಾಗಿದೆ ಅಂತಂದರೆ ಮೇನಾಗಿ ತೆಲುಗಿನಲ್ಲಿ ಬಿಡುಗಡೆಯಾಗಿದೆ, ತಮಿಳಿನಲ್ಲಿ ಬಿಡುಗಡೆಯಾಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮಾಸ್ ಜಠರ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 60 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 25 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮಾಸ್ ಜಠರ ಮೂವಿಯು OTTಯಲ್ಲಿ ಕೂಡ ಲಭ್ಯ ಇದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮಾಸ್ ಜಠರ ಮೂವಿಯಲ್ಲಿ ರವಿ ತೇಜಸ್ ಅವರ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಒಂದು ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರಲ್ಲಿ ಕೂಡ ತೊಡಗಿಸ್ಕೊಂಡಿರ್ತಾರೆ. ಆ ಸಬ್ ಇನ್ಸ್ಪೆಕ್ಟ್ರಲ್ಲಿ ಏನಪ್ಪ ಅಂತಂದರೆ ಅವರು ಒಂದು ಸರಕನ್ನು ಒಂದು ಊರಿನಿಂದ ಊರಿಗೆ ಒಂದು ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ. ಆ ಸರಕ್ಕೆ ಭಾರಿ ಡಿಮ್ಯಾಂಡ್ ಇರುತ್ತೆ ದೇಶದಲ್ಲೇ ಕೂಡ. ಆ ದೇಶದಲ್ಲ ಭಾರಿ ಡಿಮ್ಯಾಂಡ್ ಇದ್ದಾಗ ಏನಾಗುತ್ತೆ ಅಂತಾರೆ ರವಿ ತೇಜಸ್ ಅವ್ರಿಗೆ ಗೊತ್ತಾಗಿರೋದಿಲ್ಲ, ಅಂದರೆ ಈ ರೀತಿಯೂ ಒಂದು ಬಿಸ್ನೆಸ್ ಮಾಡ್ತಾಯಿದ್ದಾರೆ ಮತ್ತು ಈ ರೀತಿಯೂ ಒಂದು ಇದು ಮಾಡ್ತಿದ್ದಾರೆ ಅಂತ. ಆವಾಗ ಏನಾಗುತ್ತೆ, ಅಲ್ಲಿ ಒಂದು ಊರಿನಲ್ಲಿ ಒಬ್ಬ ಅಧ್ಯಕ್ಷರು ಅಂತ ಇರ್ತಾರೆ, ಅವರು ಕೂಡ ಈ ಬಿಸ್ನೆಸ್ಸಲ್ಲಿ ಒಂದು ಪಾರ್ಟ್ನರನ್ನು ಹೊಂದ್ಕೊಂಡಿರ್ತಾರೆ. ಆ ಪಾರ್ಟ್ನರ್ ಮಗಳಾಗಿ ಒಂದು ಶ್ರೀಲೀಲಾ ಅವ್ರಿಗೆ ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಗೈಸ್. ಆ ಶ್ರೀಲೀಲಾ ಅವರು ಎಂಟ್ರಿಯನ್ನು ಕೂಡ ಕೊಟ್ಟಾಗ ಏನಾಗುತ್ತೆ, ಇಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಒಂದು ಲವ್ ಸ್ಟೋರಿ ಕೂಡ ಉಂಟಾಗುತ್ತೆ ಮತ್ತು ಅವರು ಕೂಡ ತಮಾಷೆ ಮಾಡ್ತಾರೆ ಮತ್ತು ಇವರು ಕೂಡ ತಮಾಷೆ ಮಾಡ್ತಾರೆ, ಒಂದು ರಿಲೇಷನ್ಶಿಪ್ಸ್ಗೆ ಹೋಗ್ತಾರೆ. ಆ ರಿಲೇಷನ್ಶಿಪ್ಗೆ ಹೋದಾದ್ಮೇಲೆ ಏನಾಗುತ್ತೆ ಅಂತಂದರೆ ತಿರ್ಗಾ ಅಲ್ಲಿ ರವಿ ತೇಜಸ್ ಅವರ ಅಂತಂದರೆ ಅಧ್ಯಕ್ಷರು ಇರ್ತಾರಲ್ಲ, ಅವರು ಬಿಸ್ನೆಸ್ಸಲ್ಲಿ ತೊಡಗಿಕೊಂಡಿರ್ತಾರೆ. ಆ ಬಿಸ್ನೆಸ್ಗೆ ರವಿ ತೇಜಸ್ ಅವರು ಒಂದು ಉಂಟನ್ನು ಮಾಡ್ತಾಯಿರ್ತಾರೆ. ಅವರು ಪೊಲೀಸ್ ಆಗಿರೋದ್ರಿಂದ ಆ ಬಿಸ್ನೆಸ್ಸನ್ನು ಇಂಡಿಯಾದಲ್ಲಿ ಕೂಡ ಬ್ಯಾನ್ ಮಾಡಬೇಕು ಅಂತ ಕೂಡ ಹೇಳ್ಕೊಂಡಿರ್ತಾರೆ. ಆ ಬ್ಯಾನ್ ಮಾಡಿದಾಗ ಏನಾಗುತ್ತೆ, ರವಿ ತೇಜಸ್ ಅವರು ಆ ಶ್ರೀಲೀಲಾ ಅವರ ಫ್ಯಾಮಿಲಿಯನ್ನು ಕೂಡ ಅರೆಸ್ಟ್ ಮಾಡ್ಕೊ ಹೋಗ್ತಾರೆ. ಅರೆಸ್ಟ್ ಹೋದಾಗ ಏನಾಗುತ್ತೆ, ಶ್ರೀಲೀಲಾ ಅವ್ರಿಗೆ ಫುಲ್ಲು ಬೇಜಾರಾಗುತ್ತೆ. ಅಂದರೆ ನೀನು ನನ್ನ ಜೊತೆನೇ ಇದ್ಕೊಂಡು ನಮ್ಮ ತಂದೆಗೆ ಈ ರೀತಿ ಮಾಡಿದೀಯಾ ಮತ್ತು ನೀನು ಏನು ಮಾಡ್ತಿದ್ದೀಯ ಅಂತ ಕೂಡ ಎಲ್ಲನೂ ಕೂಡ ಕೇಳಿದ್ದಾರೆ. ಮತ್ತು ಅಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನೂ ಕೂಡ ಹೇಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಹೇಳ್ದಾಗ ಏನಾಗುತ್ತೆ, ಅವರ ಫ್ಯಾಮಿಲಿಯವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಬಿಸ್ನೆಸ್ ಸೆಂಟಿಮೆಂಟ್ ಮೂವಿಯಾಗಿ, ಒಂದು ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ರವಿ ತೇಜಸ್ ಅವರಾಗಿರ್ಬೋದು ಮತ್ತು ಶ್ರೀಲೀಲಾ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟ್ರಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ನಟಿಸಿದ್ದಾರೆ. ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.